ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಈ ಬೈಬಲ್ ಸತ್ಯವೇದ ಅಧ್ಯಯನದಲ್ಲಿ ಪರಮಗೀತೆಯ ಪುಸ್ತಕಗಳನ್ನು ಈ ದಿನಗಳಲ್ಲಿ ನಾವು ಕಲಿತಾ ಇದ್ದೇವೆ. ಪರಮಗೀತೆಯ ಪುಸ್ತಕದ ಕೆಲವು ವಿಷಯಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸುವಳಾಗಿದ್ದೇನೆ. ಈ ದಿನದಲ್ಲಿ ಈ ಪರಮಗೀತೆ ಎಂಬುದಾಗಿ ಹೇಳುವಂಥ ಈ ಪುಸ್ತಕ ಅಥವಾ ಸಾಂಗ್ ಆಫ್ ಸಾಂಗ್ಸ್ ಎಂಬ ಪುಸ್ತಕದ ಹಿನ್ನೆಲೆಗಳು, ಅದರ ಕಾರ್ಯಗಳೇನು, ಯಾವುದರ ಕುರಿತಾಗಿ ಈ ಪುಸ್ತಕ ಹೇಳಲ್ಪಡ್ತದೆ, ವಿವಿಧವಾದ ವಿಷಯಗಳ ಕುರಿತಾಗಿ ಇದರಿಂದ ಧ್ಯಾನಿಸಲಿಕ್ಕಾಗಿ ನಿಮ್ಮೊಟ್ಟಿಗೆ ಹಂಚಿಕೊಡ್ಲಿಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ. ಇದು ಒಂದು ಸುಂದರವಾದಂಥ ಪುಸ್ತಕ. ಈ ಪುಸ್ತಕವನ್ನು ಅನೇಕರು ಓದಲಿಕ್ಕಾಗಿ ಇಷ್ಟಪಡುವುದಿಲ್ಲ ಅಥವಾ ಇದನ್ನು ಧ್ಯಾನಿಸದೇ ಇರುವಂಥ ಒಂದು ಪುಸ್ತಕ. ಎಲ್ಲರೂ ಹೇಳುವಂಥ ಕಾರಣ ಅನೇಕ ಅಶ್ಲೀಲಗಳಿರುವಂಥ ಪುಸ್ತಕ ಎಂಬುದಾಗಿ ಹೇಳಿ ಪರಮಗೀತೆ ಅನ್ನುವ ಪುಸ್ತಕವನ್ನು ಒಂದು ಬದಿಗಿಟ್ಟು ಅದನ್ನು ಯಾರು ಅಧಿಕವಾಗಿ ಓದಲಿಕ್ಕೂ ಅಥವಾ ಸಭೆಯಾಗಿ ಸೇರಿ ಬರುವಾಗ ಧ್ಯಾನಿಸಲಿಕ್ಕೂ ಇಚ್ಛಿಸದಂಥ ಒಂದು ಪುಸ್ತಕವಾಗಿದೆ ಈ ಒಂದು ಪರಮಗೀತೆ ಪುಸ್ತಕ. ಆದರೆ ಇದರ ಆಳಗಳನ್ನು ನಾವು ಕಲಿಯುವಾಗ ಕ್ರಿಸ್ತನೊಟ್ಟಿಗೆ ನಾವು ಒಂದು ಆಳವಾದ ಸಂಬಂಧಕ್ಕೆ ಇಳಿಲಿಕ್ಕೆ ನಮ್ಮನ್ನು ಪರಿಶುದ್ಧಾತ್ಮನು ಸಹಾಯ ಮಾಡುವಂಥ ಒಂದು ಪುಸ್ತಕವಾಗಿದೆ. ಇಲ್ಲಿ ಯೇಸುವಿನ ಪ್ರೀತಿಯ ಕುರಿತು ಬರೆದಿರುವಂಥ ಪುಸ್ತಕ. ಸೈತಾನ ಇದನ್ನು ಕಲೀಲಿಕ್ಕೆ ಯಾರನ್ನು ಬಿಡಲ್ಲ. ಯಾಕೆಂದರೆ ಇದರ ಬಗ್ಗೆ ಆಳವಾಗಿ ನಾವು ಕಲಿತ್ರೆ ಆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಬಿಡುತ್ತೇವೆ. ನಮಗೆ ಲಭಿಸಿದ ಅತ್ಯಂತ ಅಮೂಲ್ಯವಾದ ಪದವಿ ಈ ಭೂಮಿಯಲ್ಲಿ ಕರ್ತನ ಮದಲಗಿತ್ತಿ ಅಥವಾ ಕರ್ತನ ಕಾಂತೆ, ಕರ್ತನ ವಧುವಾಗಿರುವಂಥದ್ದು. ಅದೇ ಈ ಪುಸ್ತಕದ ವಿಶೇಷತೆ. ಇಲ್ಲಿ ಕ್ರಿಸ್ತನ ಮತ್ತು ಸಭೆಯ ಸಂಬಂಧದ ಮಧ್ಯದಲ್ಲಿರುವಂತಹ ಸಂಬಂಧ, ಆಳವಾದ ಸಂಬಂಧ, ಅದರ ಕುರಿತಾಗಿ ತಿಳಿಸುವಂಥ ಒಂದು ಪುಸ್ತಕವಾಗಿದೆ ಈ ಪರಮಗೀತೆ ಪುಸ್ತಕ. ಹೃದಯದ ಪುಸ್ತಕ ಎಂಬುದಾಗಿ ಸಹ ಈ ಪುಸ್ತಕಕ್ಕೆ ಒಂದು ಹೆಸರಿರುವ ಕಾರಣ, ಅಧಿಕವಾಗಿ ಸೈತಾನ ನಾನು ಹೇಳಿದ್ದೆ ಯಾರಿಗಿದು ಓದಲಿಕ್ಕಾಗಿ ಬಿಡುವುದಿಲ್ಲ. 2 ಕಾರಣಗಳಿದೆ. ಇದೆಲ್ಲ ಜನ ಓದದೇ ಇರಲಿಕ್ಕೆ 2 ಕಾರಣಗಳು. ಮೊದಲನೇದಾಗಿ, ಎಲ್ಲರೂ ಹೇಳುವ ರೀತಿಯಲ್ಲಿ, ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಅಶ್ಲೀಲಗಳು ಇದೆ ಈ ಪುಸ್ತಕದಲ್ಲಿ ಅನ್ನುವಂಥ ಒಂದು ಭಾವನೆ. ಅದು ಮಾತ್ರವಲ್ಲ, ಎರಡನೇದಾಗಿ ಈ ಪುಸ್ತಕಗಳ ಕುರಿತಾಗಿ ಅನೇಕ ವಿಧವಾದಂಥ ತಪ್ಪು ಭಾವನೆಗಳು, ತಪ್ಪು ವ್ಯಾಖ್ಯಾನಗಳು, ವಿವರಣೆಗಳಿದೆ. ಅನೇಕರು ಅನೇಕ ರೀತಿಯಲ್ಲಿ ತಪ್ಪಾಗಿ ಇದನ್ನು ವಿವರಿಸಿದರ ನಿಮಿತ್ತ ಈ ಪುಸ್ತಕಗಳು ಅರ್ಥಕ್ಕಿಂತ ಅನರ್ಥಕ್ಕೆ ಹೋಗಿದೆ. ಆದರೆ ಪರಿಶುದ್ಧಾತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟಂಥ ಸುಂದರವಾದಂಥ ಒಂದು ಪುಸ್ತಕ. ಇದರ ಆಳಗಳಿಗೆ ನಾವು ಕಲಿಯುವಾಗ ಇದು ನಮಗೆ ಬಹಳ ಅಧಿಕವಾಗಿ ಕ್ರಿಸ್ತನ ಬಳಿಗೆ ನಮ್ಮನ್ನು ಆಕರ್ಷಿಸುವಂಥ, ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಮುಳುಗಿ ಹೋಗುವ ಹಾಗೆ ಮಾಡುವಂಥ ಒಂದು ಪುಸ್ತಕವಾಗಿದೆ. ಇಲ್ಲಿ ಸೊಲೊಮೋನ ಕರ್ತನ ನೆರಳಾಗಿ ಈ ಪುಸ್ತಕದಲ್ಲಿ ನಿಂತಿದ್ದಾನೆ. ಈ ಸೊಲೊಮೋನ್ ಅಥವಾ ಈ ಒಂದು ವರನ ಅಥವಾ ಸೊಲೊಮೋನ್ ಅನ್ನುವಂಥ ಈ ಒಂದು ಪಾತ್ರವು ಒಂದು ಪುರುಷ ಲಿಂಗದ ಭಾಗದಲ್ಲಿ ನಿಂತಿರುವಾಗ, ಅದೇ ಭಾಗದಲ್ಲಿ ಸ್ತ್ರೀಲಿಂಗವಾಗಿ ನಿಂತಿರುವಂಥದ್ದು ಶುನೇಮ್ಯಳು. ನಾವು ಕೇಳ್ಬೋದು, ಸೊಲೊಮೋನ ಎಷ್ಟು ಪಾಪ ಮಾಡಿದ ವ್ಯಕ್ತಿ, ಅವನೇಗೆ ಕ್ರಿಸ್ತನ ಒಂದು ನೆರಳಾಗಲಿಕ್ಕೆ ಸಾಧ್ಯ? ಈ ಒಂದು ಪುಸ್ತಕದಲ್ಲಿ ಆತನು ಯಾವ ರೀತಿ ಕ್ರಿಸ್ತನನ್ನು ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ? ಅದು ನಮ್ಮ ಪ್ರಶ್ನೆ ಆಗಿರ್ಬೋದು. ಆದರೆ ಕ್ರಿಸ್ತನ ವಂಶಾವಳಿಯನ್ನು ಅಥವಾ ಕ್ರಿಸ್ತನ ಸತ್ಯವೇದದಲ್ಲಿ ಕ್ರಿಸ್ತನು ಪ್ರತಿಬಿಂಬಿಸುವಂಥ ಪುರುಷರನ್ನು ನಾವು ತೆಗೆದುಕೊಂಡ್ರೆ, ಯೋಸೇಫನೊಂದು ಬಿಟ್ಟು ದಾವೀದ ನಮಗೆ ಗೊತ್ತು, ಅನೇಕ ಪಾಪಗಳನ್ನು ಮಾಡಿದವನು, ಪಾಪಕೃತ್ಯಗಳಲ್ಲಿ ಒಳಗಾದವನು. ಆದರೂ ಎಷ್ಟು ಪಾಪ ಮಾಡಿದ್ನೋ ಅದಕ್ಕಿಂತ 100 ಪಟ್ಟು ಅನುತಾಪ ಹೃದಯದೊಂದಿಗೆ, ಪಶ್ಚಾತ್ತಾಪದೊಂದಿಗೆ ಹಿಂತಿರುಗಿ ಬಂದು ಕರ್ತನ ಹೃದಯಕ್ಕೆ ಮೆಚ್ಚುವ ಕಾರ್ಯ ಮಾಡಿದ ವ್ಯಕ್ತಿಯಾಗಿದ್ದ. ದಾವೀದನು ಯಾವ ರೀತಿ ಕ್ರಿಸ್ತನ ನೆರಳಾಗಿದ್ನೋ ಇಲ್ಲಿ ನಾವು ನೋಡ್ತೇವೆ. ಸೊಲೊಮೋನ ಈ ಪರಮಗೀತೆಯಲ್ಲಿ ಕ್ರಿಸ್ತನಿಗೆ ನೆರಳಾಗಿ ಈತ ನಿಂತಿದ್ದಾನೆ. ಇದು ಹೇಳಲಿಕ್ಕೆ ಕೆಲವು ಕಾರಣಗಳಿದೆ ಪ್ರಿಯರೇ, ಯಾಕೆ ಈ ಸೊಲೊಮೋನ ಕ್ರಿಸ್ತನ ನೆರಳಾಗಿದ್ದಾನೆ. ಮೊದಲನೇದಾಗಿ ನಾವು ನೋಡುವಾಗ ನಮಗೆ ಗೊತ್ತು, ದಾವೀದನ ಕುರಿತಾಗಿ ನಮಗೆಲ್ಲರಿಗೂ ಗೊತ್ತು, ಅನೇಕ ಯುದ್ಧಗಳನ್ನು ಮಾಡಿದಂಥ ಒಬ್ಬ ದೇವಭಕ್ತ. ತನ್ನ ಜೀವಿತದ ಕಾಲ ಸಮಯದಲ್ಲಿ ಅವನ ಅರಸನಾಗಿದ್ದಾಗ ಅನೇಕ ಯುದ್ಧಗಳನ್ನು ಮಾಡಿ, ಅನೇಕ ರಕ್ತಾಪರಾಧಗಳನ್ನು, ಅಂದರೆ ಅನೇಕ ಕೊಲೆಗಳು, ಅನೇಕ ವಿಧವಾದಂಥ ಯುದ್ಧದ ನಿಮಿತ್ತವಾಗಿ ಬಂದಂಥ ರಕ್ತಪಾತ ಮಾಡಿದಂಥ ಕೈಗಳಾಗಿತ್ತು ಆತನದು. ಆತನಿಗೆ ಆಲಯ ಕಟ್ಟಲಿಕ್ಕೆಲ್ಲ ಇಷ್ಟವಿದ್ರು. ನಮ್ಗೆ ಗೊತ್ತು, ದೇವರು ಹೇಳಿದರು, ನಿನ್ನ ಮಗನಾದ ಸೊಲೊಮೋನ ನನಗೋಸ್ಕರ ಆಲಯ ಕಟ್ಟಬೇಕು, ನೀನು ಕಟ್ಟುವಂಥದ್ದು ಬೇಡ. ಇದರ ನಿಮಿತ್ತವಾಗಿ ಸೊಲೊಮೋನನ ಮೇಲೆ ಆ ಒಂದು ಜವಾಬ್ದಾರಿಯನ್ನು ಕರ್ತನ ಹಾಕ್ತಾ ಇದ್ದಾನೆ.
ಈ ಯಾವ ರೀತಿ ದಾವೀದನ ಕಾಲದಲ್ಲಿ ಅವನಿಗೆ ಅನೇಕ ಯುದ್ಧಗಳಿತ್ತೋ, ಆದರೆ ಸೊಲೊಮೋನನ ಕಾಲ ಬಂದಾಗ 1 ಅರಸರುಗಳ ಪುಸ್ತಕ 5ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ ಹೇಳ್ತದೆ, ಸೊಲೊಮೋನ ಕಾಲದಲ್ಲಿ ಭಯಂಕರವಾದ ಸಮಾಧಾನ ಭೂಮಿಯನ್ನು ಆಳ್ವಿಕೆ ಮಾಡಿದಂಥ ಒಂದು ಕಾಲ. ಆ ರೀತಿಯಾದ ಕಾಲ ಬೇರೆ ಯಾವ ಅರಸರುಗಳ ಕಾಲದಲ್ಲೂ ಈ ಭೂಮಿಯಲ್ಲಿ ಸಂಭವಿಸಿಲ್ಲ. ಆಹಾರ, ಮಹತ್ವ, ಸಮೃದ್ಧಿಯಾಗಿರಲಿ, ಯುದ್ಧ ಯಾವುದೂ ಇಲ್ಲದಂಥ ಒಂದು ಕಾಲ. ಎಲ್ಲ ಕಡೆ ಸಮೃದ್ಧಿ, ಆಹಾರ ಎಷ್ಟು ಬೇಕಾದರೂ ಇದೆ, ಮಹತ್ವಗಳಿದೆ. ಈ ರೀತಿಯಾಗಿ ಎಲ್ಲ ರೀತಿಯಾದ ಒಳಿತುಗಳು ಒಳಪಟ್ಟು ಒಂದು ಶತ್ರು ಭಯ ಸಹ ಇಲ್ಲದ ಹಾಗೆ ಆಳ್ವಿಕೆ ಮಾಡಿದಂಥ ಅರಸನಾಗಿದ್ದ ಸೊಲೊಮೋನ. ಜನರು ಈತನ ಆಳ್ವಿಕೆ ಕಾಲದಲ್ಲಿ ದ್ರಾಕ್ಷಿಯ ತೋಪುಗಳ ಬಳಿಯಲ್ಲಿ ವಾಸಿಸ್ತಿದ್ರು. ಈ ರೀತಿಯಾದ ಒಂದು ಕಾಲ ಅದರ ನಂತರ ಇಲ್ಲಿವರೆಗೆ ಈ ಭೂಮಿಯಲ್ಲಿ ಸಂಭವಿಸಿಲ್ಲ. ಆದರೆ ಮುಂದೆ ಇದು ಬರುವಂಥ ಕಾಲ ಯಾವುದೆಂಬುದಾಗಿ ಕೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ಈ ಭೂಮಿಯಲ್ಲಿ 1000 ವರ್ಷದ ಆಳ್ವಿಕೆಗಾಗಿ ಆತನು ಇಳಿದು ಬರುವಾಗ, ರಾಜಾದಿರಾಜನಾಗಿ ಒಡೆಯನಾಗಿ ನಮ್ಮ ಕರ್ತನು ಇಳಿದು ಬರ್ತಾನೆ. ಇದ್ರ ಬಗ್ಗೆ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದ 12ರಿಂದ ಇರುವಂಥ ವಾಕ್ಯಗಳು 27ನೇ ವಾಕ್ಯದವರೆಗೆ ಇದರ ಕುರಿತಾಗಿ ವಿವರವಾಗಿ ಹೇಳಲ್ಪಟ್ಟಿದೆ. ಅವತ್ತು ಈ ರೀತಿಯಾದ ಸಮಾಧಾನ, ಅಂದರೆ ಸಮಾಧಾನ ಭೂಮಿಯಲ್ಲಿ ಆಳ್ವಿಕೆ ಮಾಡ್ತದೆ. ಅವತ್ತು ಕಣ್ಣೀರಿರಲ್ಲ, ದುಃಖ ಇರಲ್ಲ, ಜನರಿಗೆ ಆಹಾರದ ಕೊರತೆ ಇರಲ್ಲ, ಆಹಾರಕ್ಕಾಗಿ ಅಲೆದಾಡುವಂಥದ್ದು, ದುಃಖ ಪಡುವಂಥದ್ದು, ಭಾರ ಪಡುವಂಥದ್ದು, ಜಗಳಗಳು, ಗಲಾಟೆಗಳು, ಸಮಸ್ಯೆಗಳು ಯಾವುದೂ ಇಲ್ಲದಂಥ ಸಮಾಧಾನದ ಆಳ್ವಿಕೆ ಕ್ರಿಸ್ತನ 1000 ವರ್ಷದಲ್ಲಿ ಈ ಭೂಮಿ ಕಾಣ್ತದೆ. ಆದ್ದರಿಂದ ಸೊಲೊಮೋನ, ಮೊದಲನೇದಾಗಿ ನಾನು ಹೇಳಿದೆ, ಸೊಲೊಮೋನ ಕ್ರಿಸ್ತನ ನೆರಳಾಗಿದ್ದಾನೆ. ಎರಡನೇದಾಗಿ ನಾವು ಹೇಳಬೇಕಾದ್ರೆ, ಕೀರ್ತನೆಗಳು 45ನೇ ಅಧ್ಯಾಯವನ್ನು ನಾವು ಓದುವಾಗ ಪರಮಗೀತೆಗೆ ಅನೇಕ ಒಂದು ಸಾಮ್ಯತೆಗಳು ಈ ಒಂದು ಅಧ್ಯಾಯದಲ್ಲಿ 45ನೇ ಕೀರ್ತನೆಯಲ್ಲಿ ಇದೆ. ಈ 45ನೇ ಕೀರ್ತನೆಯ ತಲೆಕಟ್ಟನ್ನೇ ನಾವು ಪ್ರೇಮ ಗೀತೆ ಎಂಬುದಾಗಿ ಕಾಣ್ತೇವೆ. ಕೆಳಗೆ ಓದುವಾಗ ಇದೊಂದು ರಾಜಕುಮಾರ ಮತ್ತು ರಾಜಕುಮಾರಿಯ ಪ್ರೇಮ ಗೀತೆ ಎಂಬುದಾಗಿ ಇದು ವಿಶ್ಲೇಷಿಸಲ್ಪಡ್ತದೆ. ಪಂಡಿತರು ಹೇಳುವಂಥದ್ದು, ಸೊಲೊಮೋನ ಮದುವೆಯ ಕಾಲದಲ್ಲಿ ರಚಿಸಲ್ಪಟ್ಟು ಹಾಡಲ್ಪಟ್ಟಂಥ ಒಂದು ಕೀರ್ತನೆಯಾಗಿದೆ. ಕೀರ್ತನೆ 45 ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಡ್ತದೆ. ಅಲ್ಲಿ ಕೀರ್ತನೆ 45ರ 6 ಮತ್ತು 7ನೇ ವಾಕ್ಯದಲ್ಲಿ ಅಲ್ಲಿ ಹೇಳಲ್ಪಡುವಂಥ ಒಂದು ಕಾರ್ಯವು ಇಬ್ರಿಯ ಪುಸ್ತಕದಲ್ಲಿ 1ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯದಲ್ಲಿ ಯೇಸುವಿನ ಕುರಿತಾಗಿ ಹೇಳಲ್ಪಟ್ಟಿದೆ. ಇದೆಲ್ಲ ತೋರಿಸುವಂಥದ್ದು ಸೊಲೊಮೋನ ಕಾಲದಲ್ಲಿ ಸಮೃದ್ಧಿ, ಸಮಾಧಾನ, ಯುದ್ಧವಿಲ್ಲದ ಕಾಲ ಇದ್ದಂತೆ ಹಿಂತಿರುಗಿ ಒಂದು ಕಾಲ ಬರುವಂಥದ್ದು ಯೇಸುವಿನ 1000 ವರ್ಷದ ಆಳ್ವಿಕೆಯಲ್ಲಿ. ಅದು ಮಾತ್ರವಲ್ಲ, ಈ ಸತ್ಯವೇದದಲ್ಲಿ ಸೊಲೊಮೋನನ ತೋಟ, ರಾಜ್ಯ, ಸಿಂಹಾಸನ, ಕಾಂತೆ, ಪಲ್ಲಕ್ಕಿ ಎಂಬುದಾಗಿ ಎಲ್ಲ ಬರೆಯಲ್ಪಟ್ಟದ್ದು ಆತನು ಯೇಸುವಿನ ನೆರಳಾದ ಕಾರಣ. ಒಂದು ವೇಳೆ ಸೊಲೊಮೋನ ಲೋಕದ ನೆರಳಾಗಿದ್ದರೆ ಇದು ಯಾವುದು ಸತ್ಯವೇದದಲ್ಲಿ ಬರೆಯಲ್ಪಡ್ತಾ ಇರಲಿಲ್ಲ. ಇಲ್ಲಿ ಸೊಲೊಮೋನ ಮತ್ತು ಕುರುಬಿನಿಯಾದಂಥ ಈ ಶುನೇಮ್ಯ ಸ್ತ್ರೀ, ಇದರ ಹಿಂದೆ ಒಂದು ವೇದ ಪಂಡಿತರು ಅಭಿಪ್ರಾಯ ಪಡುವ ರೀತಿಯಲ್ಲಿ ಒಂದು ಕತೆ ಅಥವಾ ಒಂದು ಚರಿತ್ರೆ ಇದರ ಹಿನ್ನೆಲೆಯಲ್ಲಿದೆ. ವೇದ ಪಂಡಿತರು ಈ ರೀತಿಯಾಗಿ ಅಭಿಪ್ರಾಯ ಪಡ್ತಾರೆ. ಈ ಅಧ್ಯಾಯಗಳೆಲ್ಲ ಬರೆಯುವಾಗ ಇದರ ಹಿನ್ನೆಲೆ ನಡೆದಂಥ ಕಾರ್ಯ, ಒಂದು ಆವರ್ತಿ ಸೊಲೊಮೋನ ಏನು ಮಾಡಿದ, ತನ್ನ ರಾಜ ವಸ್ತ್ರವನ್ನು ತೆಗೆದಿಟ್ಟು ಒಂದು ಕುರುಬ ವಸ್ತ್ರವನ್ನು ಧರಿಸಿಕೊಂಡು ಅವನು ಗ್ರಾಮೀಣ ಪ್ರದೇಶಗಳಿಗೆ ಇಳಿದು ಹೋದಾಗ ಅಲ್ಲಿ ಒಂದು ಕುರುಬಿನಿಯಾದಂಥ ಒಂದು ಹೆಣ್ಣು ಮಗಳೊಟ್ಟಿಗೆ ಆತನಿಗೆ ಪ್ರೀತಿ ಉಂಟಾಯಿತು. ಒಂದು ವೇಳೆ ಈತನು ರಾಜ ಎಂಬುದಾಗಿ ಹೇಳಿದರೆ ಈ ಯುವತಿ ಅಥವಾ ಈ ಕನ್ನಿಕೆ ಈತನನ್ನು ಇಷ್ಟಪಡುವುದಿಲ್ಲ ಅಥವಾ ಎದುರು ಬಿಡ್ತಾಳೆ ಎಂಬುದಾಗಿ ಆಲೋಚನೆ ಮಾಡಿದಂಥ ಸೊಲೊಮೋನ ಮಾಡಿದ ಕಾರ್ಯ, ಅವನು ಒಂದು ಕುರುಬ ವಸ್ತ್ರವನ್ನು ಧರಿಸಿಕೊಂಡು ಈ ಕುರುಬಿನಿಯಾದಂಥ ಹೆಣ್ಣಿನ ಬಳಿಗೆ ಹೋಗಿ ಹೇಳ್ತಾನೆ, ತಾನು ಒಬ್ಬ ಕುರುಬನು ಅನ್ನುವಂಗೆ ಆತನ ಅವಳೊಟ್ಟಿಗೆ ವ್ಯವಹರಿಸಿ ಅವಳೊಟ್ಟಿಗೆ ಒಡನಾಟವನ್ನು ಮಾಡಿ ಅವಳ ಪ್ರೀತಿಯನ್ನು ಸಂಪಾದಿಸಿಕೊಂಡ. ಅನೇಕ ದಿನಗಳ ಈ ರೀತಿಯಾದಂಥ ಅವಳ ಪ್ರೀತಿಯನ್ನೆಲ್ಲ ಅವಳಿಂದ ಆಕರ್ಷಿತನಾಗಿ ಅವಳೊಟ್ಟಿಗೆ ತನ್ನ ಸಲಿಗೆಯನ್ನು ಬೆಳೆಸಿಕೊಂಡ ನಂತರವಾಗಿ ಮುಂದೊಂದು ದಿನ ಏನು ಮಾಡಿದ ಗೊತ್ತಾ, ಅರಮನೆಗೆ ಅಂತಃಪುರಕ್ಕೆ ಆ ಕುರುಬಿನಿಯಾದಂಥ ಆ ಹೆಣ್ಣು ಮಗಳನ್ನು ಕರೆದುಕೊಂಡು ಈತನು ಅರಮನೆಗೆ ತಂದು ಆ ಹೆಣ್ಣು ಮಗಳನ್ನು ಈತನು ತನ್ನ ಹೆಂಡತಿಯಾಗಿ ಮಾಡಿಕೊಂಡು ತನ್ನೊಟ್ಟಿಗೆ ಸೇರಿಸಿಕೊಂಡನು. ಇದು ಕರ್ತನಾದ ಯೇಸು ತಾನು ಈ ಲೋಕಕ್ಕೆ ಸಾಧಾರಣವಾದ ಒಂದು ಮನುಷ್ಯನಾಗಿ ಜನಿಸಿ ಆತನ ಕಾಂತೆಯಾದ ಸಭೆಯ ಪ್ರೀತಿಯನ್ನು ಕಸಿದುಕೊಳ್ಳಿಕ್ಕಾಗಿ, ಅದು ಮಾತ್ರವಲ್ಲ ಮುಂದೊಂದು ದಿನ
ಯೇಸುವಿನೊಟ್ಟಿಗೆ ನಮ್ಮನ್ನಾಳ್ಲಿಕ್ಕಾಗಿ ರಾಜಾದಿರಾಜನಾಗಿ ಆತನು ಬರುವಾಗ ತನ್ನ ಮೊದಲ ಗಿತ್ತಿಯಾಗಿ ಸ್ವರ್ಗೀಯ ಅಂತಃಪುರದಲ್ಲಿ ನಮ್ಮನ್ನು ಸೇರಿಸಲಿಕ್ಕಾಗಿಯೇ ಈ ಒಂದು ಪುಸ್ತಕದ ಹಿನ್ನೆಲೆ ಇದಾಗಿದೆ. ಒಂದು ವೇಳೆ ಯೇಸು ಸ್ವಾಮಿ ಒಂದು ಶ್ರೀಮಂತ ಕುಟುಂಬದಲ್ಲೋ ಅಥವಾ ಅರಮನೆಯಲ್ಲೋ ಜನಿಸಿದರೆ ಜನಸಾಮಾನ್ಯರು ಆತನ ಬಳಿಗೆ ಹೋಗಿ ಅಪ್ರೋಚ್ ಮಾಡಲಿಕ್ಕಾಗಿ ಆಗ್ತಾ ಇರಲಿಲ್ಲ ಪ್ರಿಯರೇ. ಆದ್ದರಿಂದ ನಮ್ಮ ಯೇಸು ಮಾಡಿದ ಕಾರ್ಯ ಯಾವ ರೀತಿ ಸೊಲೊಮೋನನು ತನ್ನ ವೇಷವನ್ನು ಬದಲಾಯಿಸಿ ಆ ಕುರುಬಿನಿ ಹೆಣ್ಣಿಗಾಗಿ ತ್ಯಾಗ ಸಹಿಸಿ ಅವನಾಕೆಯ ಪ್ರೀತಿಯನ್ನು ಸೆಳೆದುಕೊಳ್ಳಿಕ್ಕಾಗಿ ಪ್ರಯತ್ನ ಮಾಡಿದನೋ, ಯೇಸು ಸ್ವಾಮಿಯು ತನ್ನ ಪರಲೋಕದ ಮಹಿಮೆಯನ್ನು ಬಿಟ್ಟು ನಾಶವಾಗುತ್ತಿರುವ ನಮ್ಮೊಬ್ಬೊಬ್ಬರ ಮೇಲೆ ಪ್ರೀತಿಯನ್ನಿಟ್ಟು, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯನ್ನು ನಮಗೋಸ್ಕರ ಕಳಿಸಿಕೊಟ್ರು. ಆ ಪ್ರೀತಿಯಲ್ಲಿ ನಾವು ಆಕರ್ಷಿತರಾಗಿ ಆ ಪ್ರೀತಿಯನ್ನು ನಾವು ಪಡೆದುಕೊಂಡು ನಾವಿವತ್ತು ಕರ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಆ ಕರ್ತನೊಟ್ಟಿಗೆ ಮುಂದೊಂದು ದಿನ ರಾಜಾದಿರಾಜನಾದಂಥ ಆ ದೇವರನ್ನು ಆ ದೇವರೊಟ್ಟಿಗೆ ನಾವು ಆಳ್ಲಿಕ್ಕಾಗಿ ಇದ್ದೇವೆ. ಆ ಒಂದು ಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಾವು ಈ ಪುಸ್ತಕವನ್ನು ಕಲಿಬೇಕು. ಇದು ಒಂದು ಕವಿತೆ. ಈ ಪುಸ್ತಕವು ಒಂದು ಕವಿತೆಯಾಗಿದೆ. ಒಂದು ಅರಸರುಗಳ ಪುಸ್ತಕ 4ನೇ ಅಧ್ಯಾಯದ 32ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಇಲ್ಲಿ ಸೊಲೊಮೋನನು ಆತನು ಬರೆದಂಥ 3000 ಜ್ಞಾನೋಕ್ತಿ ಮತ್ತು 1005 ಗೀತೆಗಳನ್ನು ಆತನು ಬರೆದಿರುವುದಾಗಿ ಈ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ ಅನೇಕ ವೇದ ಪಂಡಿತರು ಅಭಿಪ್ರಾಯ ಪಡುವ ಪ್ರಕಾರ ನಾವು ಹೇಳ್ತೇವಲ್ಲ, ಕಿಂಗ್ ಆಫ್ ಕಿಂಗ್, ಹೋಲಿ ಆಫ್ ಹೋಲಿ, ರಾಜಾದಿರಾಜ, ಈ ರೀತಿಯಾಗೆಲ್ಲ ನಾವು ಮಹಿಮೆಯಾದ ಕಾರ್ಯಗಳನ್ನು ಹೇಳುವುದುಂಟು. ಅದೇ ರೀತಿಯಾಗಿ ಸೊಲೊಮೋನ್ ತಾನು ಬರೆದಂಥ 1005 ಗೀತೆಗಳಲ್ಲಿ ಅತ್ಯುತ್ತಮವಾದ ಒಂದು ಗೀತೆಯನ್ನು ಆರಿಸಿ ಅದಕ್ಕೆ ಆತನಿಟ್ಟಂಥ ಹೆಸರೇ ಸಾಂಗ್ ಆಫ್ ಸಾಲಮೋನ್. ಈ ಹಾಡು ಬಹಳ ವೈಶಿಷ್ಟ್ಯವಾದಂಥ ಒಂದು ಹಾಡು. ಈ ಸಾಂಗ್ ಆಫ್ ಸಾಲಮನ್ಗೆ ತುಂಬ ವಿಶೇಷತೆ ಇದೆ. ಯಾಕೆಂದರೆ ಇದರಲ್ಲಿ ಬರೆದಿರುವಂಥ ಅರ್ಥಗಳು, ವಿವರಣೆಗಳು, ಪ್ರಯೋಗಗಳು, ತುಂಬ ಹೃದಯ ಸ್ಪರ್ಶಿಯಾದಂಥ ಕೆಲವು ಕಾರ್ಯಗಳು ಈ ಪುಸ್ತಕದಲ್ಲಿ ಅಡಕವಾಗಿದೆ. ಪರಮಗೀತೆ ಪುಸ್ತಕ 2ನೇ ಅಧ್ಯಾಯದ 14ನೇ ವಾಕ್ಯ ನಾವು ಓದುವಾಗ ಅಲ್ಲಿ ನಮಗೆ ಅರ್ಥವಾಗುವ ಕಾರ್ಯ ಅದೇ. ಅಲ್ಲಿ ಕರ್ತನು ಒಂದು ಬಂಡೆಯ ರೂಪದಲ್ಲಿ, ಬಂಡೆಯ ಬಿರುಕಲ್ಲಿ ಬರುವಂಥ ಆ ಒಂದು ಪ್ರತಿಯೊಬ್ಬರಿಗೂ ತಾನು ಪ್ರಾರ್ಥನೆ ಕೇಳುವ ದೇವರಾಗಿ ಅಲ್ಲಿ ಇಳಿದು ಬಂದಿರೋ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಬಂಡೆಯ ಬಿರುಕುಗಳಲ್ಲಿಯೂ ಝರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ಧ್ವನಿ ನನಗೆ ಕೇಳಿಸು, ನಿನ್ನ ಧ್ವನಿ ಎಷ್ಟೋ ಇಂಪು, ನಿನ್ನ ರೂಪು ಎಷ್ಟೋ ಅಂದ. ಅಂದರೆ ಇಲ್ಲಿ ಪಾರಿವಾಳ ಕಾಂತೆ ಎಂಬುದಾಗಿ ಎಲ್ಲ ಸೂಚಿಸುವಂಥದ್ದು ಸಭೆಯ ಮೇಲೆ ಕರ್ತನಿಗಿರುವಂಥ ಯಜಮಾನಿಕೆ. ಪಾರಿವಾಳವಾಗಿ ಎಂಬುದಾಗಿ ಹೇಳುವಂಥದ್ದು ದೇವಾಲಯಗಳಲ್ಲಿ ನಮಗೆ ಗೊತ್ತು, ಯಜ್ಞಕ್ಕಾಗಿ ಉಪಯೋಗಿಸುವ ಪಕ್ಷಿ ಪಾರಿವಾಳವಾಗಿತ್ತು. ಅದು ಕರ್ತನಿಗೆ ನೆರಳು. ಝರಿಯ ಮರೆ ಎಂಬುದಾಗಿ ಹೇಳುವಾಗ ನಮ್ಮ ರಹಸ್ಯ ಪ್ರಾರ್ಥನಾ ಸ್ಥಳ. ಬಂಡೆಯ ಬಿರುಕು ಎಂಬುದಾಗಿ ಹೇಳುವಾಗ ಒಡೆಯಲ್ಪಟ್ಟಂಥ ಬಂಡೆ ಬೇರೆ ಯಾರೂ ಅಲ್ಲ, ನಮ್ಮ ಕ್ರಿಸ್ತನಾಗಿದ್ದಾನೆ. ಒಂದು ದೇವ ಮಗು ಪ್ರಾರ್ಥನೆಗಾಗಿ ಕರ್ತನ ಸನ್ನಿಧಾನದಲ್ಲಿ ಒಡೆಯಲ್ಪಟ್ಟಂಥ ಬಂಡೆಯಾದ ಕ್ರಿಸ್ತನ ಬಳಿಗೆ ಆತನು ಬರುವಾಗೆಲ್ಲ ಝರಿಯ ಮರೆ ತೋರಿಸುವಂಥದ್ದು ನಮ್ಮ ರಹಸ್ಯವಾದ ಪ್ರಾರ್ಥನಾ ಕೋಣೆ, ಪ್ರಾರ್ಥನಾ ವಿಷಯಗಳು. ಯಾರು ತಮ್ಮ ರಹಸ್ಯವಾದ ಪ್ರಾರ್ಥನಾ ಕೋಣೆಯಲ್ಲಿ ಒಡೆಯಲ್ಪಟ್ಟಂಥ ಬಂಡೆಯಾದ ಕ್ರಿಸ್ತನ ಬಳಿಗೆ ಬರ್ತಾರೋ ಕರ್ತನವರ ನೋಡಿ ಹೇಳುವಂಥ ಕಾರ್ಯ, ನಿನ್ನ ರೂಪನೋ ಒಮ್ಮೆ ನನಗೆ ಕಾಣಿಸು. ಇವತ್ತು ನಮಗಿರುವಂಥ ದುಃಖ ಇರ್ಬೋದು, ನನ್ನನ್ನು ಯಾರು ಇಷ್ಟಪಡಲ್ಲ, ನನ್ನ ಧ್ವನಿ ಯಾರಿಗೂ ಇಷ್ಟವಿಲ್ಲ, ನಾನು ಯಾರಿಗೂ ಬೇಡವಾದವಳು, ನನ್ನನ್ನು ಪ್ರೀತಿಸೋರು ಈ ಭೂಮಿಯಲ್ಲಿ ಯಾರೂ ಇಲ್ಲ ಎಂಬುದಾಗಿ ಎಲ್ಲ ನಮ್ಮ ಒಳಗಡೆ ನೂರಾರು ಚಿಂತೆಗಳು, ಕೊರತೆಗಳು, ವೇದನೆಗಳೆಲ್ಲ ಇರ್ಬೋದು. ಆದರೆ ಕರ್ತನ ಸನ್ನಿಧಾನದಲ್ಲಿ ಝರಿಯ ಮರೆಯಲ್ಲಿ, ಅಂದರೆ ಆ ಒಂದು ರಹಸ್ಯ ಪ್ರಾರ್ಥನೆಯಲ್ಲಿ ಯಾವಾಗ ಬಿಡದ ಒಂದು ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ, ಕರ್ತನೊಟ್ಟಿಗಿರುವಂಥ ಆಳವಾದ ಸಂಬಂಧದಲ್ಲಿ ಯಾರು ಕರ್ತನ ಬಳಿಗೆ ಬರ್ತಾರೋ, ಒಡೆಯಲ್ಪಟ್ಟಂಥ ಬಂಡೆಯಾದ ಕ್ರಿಸ್ತನ ಮರೆಯಲ್ಲಿ ಕ್ರಿಸ್ತನೇ ನೀನೇ ನನ್ನ ಆಶ್ರಯ ಎಂಬುದಾಗಿ ಹೇಳಿ ಬೇರೆ ಯಾರಲ್ಲೂ ಆಶ್ರಯವಿಡದೆ ಒಡೆಯಲ್ಪಟ್ಟಂಥ ಬಂಡೆಯಾದ ಕ್ರಿಸ್ತನ ಮೇಲೆ ಆಶ್ರಯ ಇಟ್ಟುಕೊಂಡು ನಿಮ್ಮ ಝರಿಯ ಮರೆ ಅಥವಾ ನಿಮ್ಮ ರಹಸ್ಯ ಪ್ರಾರ್ಥನಾ ಕೋಣೆಗಳಿಗೆ ನೀವು ಬರಲಿಕ್ಕೆ ತಯಾರಾಗುವುದಾದರೆ ನಿಮ್ಮ ರೂಪವನ್ನು ಕರ್ತನ ಹೇಳುವಂಥ ಕಾರ್ಯ, ನನಗೊಮ್ಮೆ ಕಾಣಿಸು, ನಿಮ್ಮ ರೂಪದಲ್ಲಿ ನೀವು ಇರುವ ಹಾಗೆ ನಿಮ್ಮಲ್ಲಿ ಕರ್ತನ ಆನಂದಿಸ್ತಾನೆ. ಅದು ಮಾತ್ರವಲ್ಲ, ನಿಮ್ಮ ಧ್ವನಿಯನ್ನು ಆತನು ಕೇಳ್ತಾನೆ. ಆತನು ಕೇಳಿ ಹೇಳುವಂಥ ಕಾರ್ಯ, ನಿನ್ನ ಧ್ವನಿ ಎಷ್ಟೋ ಇಂಪು, ನಿನ್ನ ರೂಪ ಎಷ್ಟೋ ಅಂದ. ನಮ್ಮ ರೂಪದಲ್ಲಿ ಕರ್ತನ ಆನಂದ ಪಡ್ತಾನೆ, ನಮ್ಮ ಸ್ವರದಲ್ಲಿ ಕರ್ತನ ಆನಂದ ಪಡ್ತಾನೆ. ಇವತ್ತು ಆಡಲಿಕ್ಕೆಲ್ಲ ಒಳ್ಳೆ ಟ್ಯಾಲೆಂಟ್ ಇಲ್ಲದವ್ರು ನಾವು ಆಗಿರ್ಬೋದು, ನಮ್ಮ ಸ್ವರವೇನು ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು. ಆದರೆ ಯಾರು ಝರಿಯ ಮರೆಯಲ್ಲಿ ಬರ್ತಾರೋ, ನೀವು ಆಡೋದು ಬೇಡ, ನೀವು ಸ್ತೋತ್ರಪ್ಪ ದೇವರೇ ಎಂಬುದಾಗಿ ಕೂಗ್ಲಿಕ್ಕೆ ಆರಂಭಿಸುವಾಗಲೇ ಆತನು ನಿಮ್ಮ ಧ್ವನಿಯಲ್ಲಿ, ಆ ನಿಮ್ಮ ಶಬ್ದದಲ್ಲಿ ಕರ್ತನು ಆನಂದಿಸಲಿಕ್ಕಾಗಿ ಆತನು ಪ್ರಯತ್ನಿಸ್ತಾನೆ. ಈ ಒಂದು ಪರಮಗೀತೆ ಪುಸ್ತಕವು ನಾವು ನೋಡುವಾಗ ಇದರಲ್ಲಿ ಹೇಳಲ್ಪಡುವಂಥ ಪ್ರತಿಯೊಂದು ಕಾರ್ಯಗಳು
ಒಂದು ಗಂಡ ಹೆಂಡತಿಯ ಪ್ರೀತಿಯ ರೀತಿಯಲ್ಲಿ. ಆ ರೀತಿಯಾದಂಥ ಒಂದು ಪ್ರೀತಿ ಅಂದರೆ ಯಾರೂ ಅಗಲಿಸ್ಲಿಕ್ಕಾಗದ ಈ ಭೂಮಿಯಲ್ಲಿರುವಂಥ ಎಲ್ಲ ಒಂದು ಸಂಬಂಧದಲ್ಲಿ ಅಗಾಧವಾದ ಒಂದು ಸಂಬಂಧ, ಗಂಡ ಹೆಂಡತಿ ಮರೆಯಲ್ಲಿರುವಂಥ ಆ ಒಂದು ಸಂಬಂಧ. ಆ ರೀತಿಯಾದ ಒಂದು ಸಂಬಂಧಕ್ಕೆ ಕರ್ತನು ಸಭೆಯನ್ನು ಆಹ್ವಾನಿಸ್ತಾ ಇದ್ದಾನೆ. ಅತ್ಯಂತ ಮಧುರವಾದ ಪ್ರೀತಿ. ಆ ರೀತಿಯಾದ ಒಂದು ಪ್ರೀತಿಯನ್ನು ಕರ್ತನು ನಮ್ಮಿಂದ ನಿರೀಕ್ಷಿಸ್ತಾ ಇದ್ದಾನೆ. ನಮಗೊತ್ತು ಎಫೆಸ ಪತ್ರಿಕೆಯಲ್ಲಿ ಕ್ರಿಸ್ತನ ಮತ್ತು ಆ ಸಭೆಯ ಕುರಿತಾಗಿ ಹೇಳಲ್ಪಡುವಾಗ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೌಲನು ಗಂಡ ಹೆಂಡತಿಯ ಕುರಿತು ಹೇಳಿ ಅದರ ಮಧ್ಯದಲ್ಲಿ ಪೌಲನು ಹೇಳುವಂಥ ಕಾರ್ಯ 31, 32, 33ನೇ ವಾಕ್ಯಗಳಲ್ಲಿ ನಾನು ಸಭೆಯ ಮತ್ತು ಕ್ರಿಸ್ತನ ಕುರಿತಾಗಿ ಹೇಳುತ್ತಾ ಇದ್ದೇನೆ. ಅಂದರೆ ಸಭೆಯ ಮತ್ತು ಕ್ರಿಸ್ತನ ಸಂಬಂಧ, ಪತಿ ಪತ್ನಿಯರ ಸಂಬಂಧದ ರೀತಿಯಲ್ಲಿ, ಆ ರೀತಿಯಲ್ಲಿ ವಾಕ್ಯವು ಇದನ್ನು ಚಿತ್ರಿಸ್ತಾ ಇದೆ. ಅದಕ್ಕೋಸ್ಕರ ಇನ್ನೊಂದು ವಾಕ್ಯವನ್ನು ನಿಮಗೆ ಹೇಳಲಿಕ್ಕಾಗಿ ಇಚ್ಛಿಸ್ತೇನೆ. ಯೆಶಾಯ ಪ್ರವಾದನೆ ಪುಸ್ತಕ 62ನೇ ಅಧ್ಯಾಯದ 5ನೇ ವಾಕ್ಯ, ಯುವಕನು ಯುವತಿಯನ್ನು ವರಿಸುವಂತೆ ನಿನ್ನ ಮಕ್ಕಳು ನಿನ್ನನ್ನು ವರಿಸುವರು, ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸ್ತಾನೆ. ಯಾವ ರೀತಿಯಲ್ಲಿ ಆ ಡೀಪರ್ ಇಂಟಿಮೆಸಿ ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ತದೋ, ಅಥವಾ ಆ ಪ್ರೀತಿ ಇರ್ತದೋ, ಬಿಡ್ಲಿಕ್ಕಾಗದಂಥ ಲವ್ ಇರ್ತದೋ, ಅದೇ ರೀತಿಯಲ್ಲಿ ಕರ್ತನು ತನ್ನ ಸಭೆಯಲ್ಲಿ ಆನಂದ ಪಡ್ತಾನೆ. ಕರ್ತನು ತನ್ನ ಸಭೆಯನ್ನು ಕಾಂತೆಯಾಗಿ ಯಾವ ಕಳಂಕವಿಲ್ಲದೆ, ಸುಕ್ಕು ಇಲ್ಲದೆ ತನ್ನೊಟ್ಟಿಗೆ ಸೇರಿಸಿಕೊಂಡು ತನಗೆ ಪ್ರಿಯಳಾಗಿ ತನ್ನ ಬಳಿಗೆ ಕರೆದುಕೊಳ್ಳಿಕ್ಕಾಗಿ ಕರ್ತನಿಚ್ಛಿಸುವ ಆತನಾಗಿದ್ದಾನೆ. ಈ ಪರಮಗೀತೆ ಸಂಪೂರ್ಣವಾಗಿ ನಮಗೆ ಹೇಳಿಕೊಡುವಂಥದ್ದು ಕ್ರಿಸ್ತನ ಮತ್ತು ಸಭೆಯ ಮಧ್ಯದಲ್ಲಿರುವ ಪ್ರೀತಿಯ ಕುರಿತಾಗಿ. ಯಾರೂ ಅಗಲಿಸ್ಲಿಕ್ಕಾಗದ ಒಂದು ಪ್ರೀತಿ, ಆ ರೀತಿಯಾದ ಆಳವಾದ ಸಂಬಂಧ ಈ ಲೋಕದಲ್ಲಿ ನಮಗೆ ಬೇರೆ ಎಲ್ಲರೊಟ್ಟಿಗಿರುವುದಕ್ಕಿಂತ ಆಳವಾದ ಅಗಮ್ಯವಾದ ಸಂಬಂಧಕ್ಕೆ ನಮ್ಮನ್ನು ಆಹ್ವಾನಿಸುವಂಥ ಒಂದು ಪತ್ರಿಕೆಯಾಗಿದೆ ಪರಮಗೀತೆ ಪತ್ರಿಕೆ. ಈ ಪರಮಗೀತೆ ಪತ್ರಿಕೆಯನ್ನು ನಾವು ಪ್ರತಿದಿನ ಆಗುವ ರೀತಿಯಲ್ಲೆಲ್ಲ ನಾವು ಇದನ್ನು ಧ್ಯಾನಿಸುವಾಗ ಇದರ ಆಳಗಳಿಗೆ ಈ ದಿನಗಳಲ್ಲಿ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪರಮಗೀತೆ ಪುಸ್ತಕ ನಮಗೆ ಕಲಿಸಿಕೊಡುವಂಥದ್ದು ಇಲ್ಲಿ ಸೊಲೊಮೋನ ಮತ್ತು ಶುನೇಮ್ಯಳು ಇಬ್ಬರ ಆ ಒಂದು ಪ್ರೇಮ ಕಥೆಯಲ್ಲಿ ಅದು ನಮಗೆ ತಿಳಿಸಿಕೊಡುವ ಕಾರ್ಯ. ಸೊಲೊಮೋನು ಕ್ರಿಸ್ತನ ನೆರಳಾಗಿ ನಿಂತಿದ್ದಾನೆ, ಶುನೇಮ್ಯಳು ಸಭೆಯ ನೆರಳಾಗಿ. ಸಭೆ ಇವತ್ತು ಬೇರೆ ಯಾರೂ ಅಲ್ಲ, ಒಂದು ಕಟ್ಟಡವಲ್ಲ ಸಭೆ, ಬೇರೆ ಯಾರೂ ಅಲ್ಲ, ನಾವಾಗಿದ್ದೇವೆ. ನಾವು ಸೇರಿ ಬರುವಾಗ ಅದು ಸಭೆ ಪ್ರಿಯರೇ. ನಮ್ಮನ್ನು ಪ್ರತಿಯೊಬ್ಬರನ್ನು ನೋಡಿ ಕರ್ತನು ಕರೆಯುವಂಥ ಕಾರ್ಯ ನನ್ನ ಸಭೆ. ನಾವಿವತ್ತು ಕರ್ತನ ಸಭೆ ಆಗಿದ್ದೇವೆ. ನಾವು ಕಾಯುವಂಥ ಒಂದೇ ಒಂದು ಕಾರ್ಯ ಆ ರಾಜಾದಿರಾಜನಾದ ಕರ್ತನೊಟ್ಟಿಗೆ ನಮಗೆ ನಿಯಮಿತವಾಗಿರುವಂಥ ವಿವಾಹಕ್ಕಾಗಿ. ಅದು ಮಾತ್ರವಲ್ಲ, 1000 ವರ್ಷ ಕರ್ತನ ಕಾಂತೆಯಾಗಿ ಹೊಸ ಯೆರೂಸಲೇಮಲ್ಲಿ ಆಳ್ಲಿಕ್ಕಾಗಿ ನಾವು ಕಾಯುವವರಾಗಿದ್ದೇವೆ. ಈ ದಿನಗಳಲ್ಲಿ ಆಳವಾದ ಸಂಬಂಧಗಳಿಗೆ, ಮುಂದಿನ ದಿನಗಳಲ್ಲಿ ಪರಮಗೀತೆಯನ್ನು ನಾವು ನಿರಂತರವಾಗಿ ಧ್ಯಾನಿಸುವಾಗ ಆ ರೀತಿಯಾದ ಒಂದು ಸಂಬಂಧಕ್ಕೆ ಕ್ರಿಸ್ತನ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಇಚ್ಛಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ಕರ್ತನೆ ಈ ಪರಮಗೀತೆ ಪುಸ್ತಕವನ್ನು ಧ್ಯಾನಿಸುವಾಗ ಕರ್ತನೆ ಇದು ಅನೇಕರಿಗೆ ತಲುಪಲಿ ಅಪ್ಪ. ಈ ವಾಕ್ಯದ ಬಗ್ಗೆ ಇರುವಂಥ ಎಲ್ಲ ಕನ್ಫ್ಯೂಷನ್ಗಳು, ಎಲ್ಲ ವಿಧವಾದಂಥ ರಾಂಗ್ ಟೀಚಿಂಗ್ಗಳು ಕರ್ತನೆ, ಇದರ ವಿಷಯದಲ್ಲಿ ನಮಗಿರುವಂಥ ಕಳವಳಗಳು ಕರ್ತನೆ, ಈ ಪುಸ್ತಕ ಓದದ ಹಾಗೆ ನಮ್ಮ ಕಣ್ಣುಗಳನ್ನು ಮಂದಪಡಿಸಿರುವ ಎಲ್ಲ ಕಾರ್ಯಗಳು ಅಳಿದೋಗಲಿ ಅಪ್ಪ. ಈ ದಿನಗಳಲ್ಲಿ ಕ್ರಿಸ್ತನೊಟ್ಟಿಗಿರುವ ನಮ್ಮ ಪ್ರೀತಿಯಲ್ಲಿ ಆಳವಾದ ಸಂಬಂಧಕ್ಕೆ ಪ್ರತಿನಿತ್ಯ ನಾವು ಬೇರೂರ್ಲಿಕ್ಕೆ ಪರಲೋಕದ ಕರ್ತನೆ ನೀ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ದೈವಿಕವಾದ ಬಿಡುಗಡೆಗಳು ನಡೆಯಲಿ ಅಪ್ಪ. ಇದು ಕೇಳುವ ಪ್ರತಿಯೊಬ್ಬರ ಜೀವಿತ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಒಟ್ಟಾಗಿ ನಮ್ಮನ್ನು ಆಶೀರ್ವದಿಸು. ನಿನ್ನ ಕೃಪೆಯ ಮರೆಯಲ್ಲಿ ಮಹಿಮೆಯ ತೇಜಸ್ಸಲ್ಲಿ ನಮ್ಮನ್ನು ಮರೆ ಮಾಡು. ಈ ದಿನಗಳಲ್ಲಿ ಕರ್ತನೆ ನಿನ್ನೊಟ್ಟಿಗೆ ಆ ಜರಿಯ ಮರೆಯಲ್ಲಿ ಕರ್ತನೆ, ಬಂಡೆಯ ಬಿರುಕಲ್ಲಿ ಕರ್ತನೆ ಒಡೆಯಲ್ಪಟ್ಟ ಕ್ರಿಸ್ತನ ಬಳಿಗೆ ನಮ್ಮ ರಹಸ್ಯ ಪ್ರಾರ್ಥನೆಗಳಲ್ಲಿ ಕರ್ತನೆ ಅಗಾಧವಾದ ಸಂಬಂಧಕ್ಕೆ ನಾವು ಸೇರಿ ಬರಲಿಕ್ಕೆ ನಮ್ಮನ್ನು ಸಹಾಯ ಮಾಡು ಕರ್ತನೆ. ನೀನು ನಮ್ಮ ಧ್ವನಿಯಲ್ಲೂ ಆನಂದಿಸಪ್ಪ ದೇವರೇ, ನೀನು ನಮ್ಮ ರೂಪದಲ್ಲೂ ಆನಂದಿಸಪ್ಪ. ಆ ರೀತಿಯಾದ ಒಂದು ಕರ್ತನೆ ಅಟ್ಮಾಸ್ಫಿಯರನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ. ಬೇಡದ ಒಂದು ಸಂಬಂಧವನ್ನು ನಿನ್ನೊಟ್ಟಿಗೆ ಕೊಡಪ್ಪ. ಕಷ್ಟಗಳು, ದುಃಖಗಳು, ಭಾರಗಳು, ಪ್ರಯಾಸಗಳು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸದೇ ಇರಲಿ ಅಪ್ಪ ದೇವರೇ. ಆ ರೀತಿಯಾಗಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಮಗ